ಜಾಬ್ ಕನ್ಸಲ್ಟೆನ್ಸಿ ಹೆಸರಲ್ಲಿ ದೊಡ್ಡ ಮಟ್ಟದಲ್ಲಿ ದಂಧೆಗಳು ನಡೀತಿದಾವ್ ಕಣ್ರಿ. ಕೆಲಸ ಬೇಕು ಅಂತ ಬರೋ ಒಬ್ಬೇ ಪಾರಿಗಳ ಹತ್ರ 2,000 3,000 5,000 ಹಿಂಗೆಲ್ಲ ದುಡ್ಡು ಇಸ್ಕೊಂಡು ಅಥವಾ ಜಾಬು ಇಲ್ಲ ಇದ್ರಲ್ಲಿ ದುಡ್ಡು ಇಲ್ಲ ಅನ್ನೋ ತರ ಮಾಡ್ಕೊಂಡು ಬಿಡ್ತಾರಂತೆ. ಹೋಗಿ ಕೇಳಿದ್ರೆ ರೋಡ್ಗಳು ಬಿಟ್ಟು ಆವಾಜ್ ಹಾಕಿಸ್ತಾರಂತೆ, ದಬಾಯಿಸಿ ಮಾತಾಡಿದ್ರೆ ರೀಫರ್ ಮಾಡ್ತೀವಿ ತಗೊಂಡೋಗಿ ಅಂತ ವಾಪಸ್ ಕೊಟ್ಬಿಡ್ತಾರಂತೆ. ಈ BTM ಲೇಔಟಲ್ಲಿ ಇಂಥದ್ದೊಂದು ಕನ್ಸಲ್ಟೆನ್ಸಿ ಐತೆ, ಇವ್ರು ಬಂದವ್ರ ಹತ್ರ ಎಲ್ಲ ದುಡ್ಡು ಪೀಕೊಂಡು ಕಾಗೆ ಆರಿಸ್ತವ್ರಿ ಅನ್ನೋ ಮಾಹಿತಿ ಇಟ್ಕೊಂಡು ವರದಿ ಮಾಡೋಣ ಅಂತ ಹೋದ್ರೆ ಇವಾಗ ಎದುರಿಗೆ ಬಂದು ನಿಂತ್ಕೊಳ್ತು ನೋಡಿ. ಅಕ್ಕನ ಹೆಸರು ಚಂದ್ರಕಲಾ ಅಂತೆ. ಬೆಂಗಳೂರಲ್ಲಿ ಸಾವಿರಾರು ದಂಧೆ ನಡೀತೈತೆ, ಹೊಟ್ಟೆ ಪಡಿ ಏನೋ ಮಾಡ್ಕೋತೀವಿ ಬುಡಿ ಅನ್ನೋ ತರ ಮಾತಾಡ್ತಾರೆ. ನಮ್ಮ ಪ್ರೋಸೆಸ್ ಏನಂದ್ರೆ ಒಂದು ಜಾಬ್ ಇಲ್ಲ ರೀಫಂಡ್. ಕೆಲಸ ಕೊಡಿಸ್ತೀವಿ ಇಲ್ಲ ರೀಫಂಡ್ ಮಾಡ್ತೀವಿ ಅಂದ್ರೆ ಹೆಂಗಾಗುತ್ತೆ ಅಕ್ಕ? ಕೆಲಸ ಬೇಕು ಅಂತ ಹುಡುಕೊಂಡು ಬರೋರು ಕಷ್ಟದಲ್ಲಿರೋರಲ್ವಾ ಪಾಪ, ಅವುಗಳು ಬಸ್ ಚಾರ್ಜ್ಗೂ ಸಾಲ ಮಾಡ್ಕೊಂಡು ಬಂದಿರ್ತಾರೆ. ಅಂಥವುಗಳ ಹತ್ರ ನೀವು ದುಡ್ಡು ಕಿತ್ಕೊಂಡು ಧೋಕ ಮಾಡ್ತಿರಲ್ಲ ಅಂತ ಅಕ್ಕ ಹೇಳಿದ ನುಡಿ ಮುತ್ತುಗಳನ್ನ ನಾವು ಹಂಗೆ ಪೋಸ್ಟ್ ಮಾಡಿದ್ರೆ ಅಕ್ಕ ಮತ್ತೆ ಫುಲ್ ರಿವರ್ಸ್ ಹೊಡೆದ್ಬಿಡೋದ. ಕೇಳಿಸ್ಕೊಳ್ಳಿ. ಅಲ್ಲ ಯಾಕೆ ಸರ್ ನನ್ನ ಫೋಟೋಸ್ ಹಾಕಿದೀರಾ ನೀವು? ನನಗೂ ಅದಕ್ಕೆ ಏನ್ ಸಂಬಂಧ ಇದೆ? ಅಲ್ಲ ಕಣಕ, ನಾವು ಕೆಲಸ ಕೊಡಿಸ್ತೀವಿ ಇಲ್ಲ ದುಡ್ಡು ರಿಫಂಡ್ ಮಾಡ್ತೀವಿ ಅಂತ ಅಷ್ಟು ದೊಡ್ಡ ಧ್ವನಿಲಿ ನೀವೇ ಬಂದು ಮಾತಾಡಿ ಇವಾಗ ನಮಗೂ ಇದಕ್ಕೂ ಸಮಾಧಾನ ಇಲ್ಲ ಅಂತಿರಲ್ಲ. ದೇವರಾದ್ರೂ ಮೆಚ್ತಾನೆ ಈ ಮಾತನ್ನು. ಆಮೇಲೆ ನಮ್ಮ ಅಕ್ಕನ ಪೋಸ್ಟ್ಗೆ ಕಮೆಂಟ್ಗಳು ಸುರಿಮಳೆ ಕಣ್ರಿ. ಬೇಕಾದ್ರೆ ಎಲ್ಲರೂ ಹೋಗಿ ಓದ್ಕೊಳ್ಳಿ. ಜಮಾನಿಂದ ಈ ಕನ್ಸಲ್ಟೆನ್ಸಿನ ಮೋಸ ಹೋದವರೆಲ್ಲ ಬಂದು ಕಮೆಂಟ್ ಹಾಕ್ತಾವ್ರೆ, ಕೆಲವರು ಡೈರೆಕ್ಟ್ ಮೆಸೇಜ್ ಕಳಿಸ್ತಾವ್ರೆ. ಇವರ ಕಾರ್ಯವೈಖರಿ ಹೆಂಗಿರುತ್ತೆ ಅನ್ನೋದನ್ನ ಯಾರೋ ಒಬ್ರು ಡೀಟೇಲ್ ಆಗಿ ಬರೆದವ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ, ಬೇಕಾದ್ರೆ ಹೋಗಿ ಓದ್ಕೊಳ್ಳಿ. ಈ ಅಕ್ಕನೇ ಅಲ್ಲಿ ಎಲ್ಲಾ ಮಾಡೋದಂತೆ. ಯಾವುದೋ ದೊಡ್ಡ ಕಂಪನಿ ಹೆಸರು ಹಾಕ್ಬಿಟ್ಟು ಇಂಟರ್ವ್ಯೂಗೆ ಅಂತ ಕರೀತಾರಂತೆ. ಚಂದ ಇರೋ ಒಂದು 4-5 ಹೆಣ್ಣು ಮಕ್ಕಳನ್ನ ಕೂರಿಸಿ ಹಿಂದಿ ಇಂಗ್ಲೀಷಲ್ಲಿ ಟಾಸ್ಕ್ ಅನ್ನಿಸ್ತಾರಂತೆ. ವೆರಿಫಿಕೇಶನ್ ಅದು ಇದು ಅಂತ ಹೇಳ್ಬಿಟ್ಟು 3,000 - 6,000 ಕಟ್ಟಿಸ್ಕೋತಾರಂತೆ. ಇಲ್ಲೆಲ್ಲಾ ಫೋಟೋ ವಿಡಿಯೋ ಮಾಡಂಗಿಲ್ವಂತೆ. ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಈ ಅಕ್ಕನೇ ಮುಂದೆ ಬಂದು ದಬಾಯಿಸ್ಕೊಳ್ಸ್ಕೊಡೋದಂತೆ. ಹಿಂಗೆ ಇವರಿಂದ ಮೋಸ ಹೋದವ್ರದ್ದು ಒಂದು ದೊಡ್ಡ ಲಿಸ್ಟೇ ಇದೆ ಕಣ್ರಿ. ಈ ಅಕ್ಕನ ಆಫೀಸ್ ಅಕ್ಕಪಕ್ಕದವ್ರನ್ನೇ ಕರೆದುಬಿಟ್ಟು ಹೇಳ್ತಾರೆ, ಪಾಪ ಎಲ್ಲಿಂದಲೂ ಹುಡುಗರು ಬರ್ತಾವ್ ಸರ್, ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಕಳಿಸ್ಬಿಡ್ತಾರೆ, ಕೆಲಸನೂ ಕೊಡ್ಸಲ್ಲ, ಏನಿಲ್ಲ. ಪಾಪ ಅವಕ್ಕೆ ಊಟಕ್ಕೂ ದುಡ್ಡಿರಲ್ಲ, ಬಂದು ಇಲ್ಲಿ ಹಾಡ್ತಿರ್ತವೆ. ಪೊಲೀಸರಿಗೆ ಹೇಳಿದ್ರೆ ಬರ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಏನು ಕನೆಕ್ಷನ್ ಏನೋ ಗೊತ್ತಿಲ್ಲ. ಯಾರು ಬಂದು ಇವ್ರನ್ನ ನಲಾಡ್ಸಕ್ಕಾಗಲ್ಲ ಬುಡಿ ಸಾರ್ ಅಂತಾರೆ. ಪೊಲೀಸರು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬಾರ್ದಪ್ಪ. ಈ ನಿರುದ್ಯೋಗಿ ಯೂಸು ತುಂಬಾ ಕೆಣಕ್ಬಾರ್ದು ಕಣ್ರಿ ಇವ್ರನ್ನ. ಇವ್ರಿಗೆ ತಾಳ್ಮೆ ತಪ್ಪಿದ್ರೆ ದೊಡ್ಡ ಅವಾಂತರ ಆಗೋಗ್ಬಿಡುತ್ತೆ. ನಿರುದ್ಯೋಗಿ ಯುವಕರು ಕಾಕ್ರೋಚ್ ತರ ಅಂತ ಒಂದು ಮಾತು ಹೇಳಿದ್ದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕೊಟ್ಕೊಂಡು ಧೂಳೆ ಬೋಸ್ತಿದ್ದಾರೆ. ನಿಮ್ಮ ಹತ್ರ ಕೆಲಸ ಕೊಡಿಸಿ ಅಂತ ಬರ್ತಿರೋದೆಲ್ಲ ಇದೇ ಏಜೆನ್ಸಿಗಳು. ಅವುಗಳಿಗೆ ತಲೆ ಕೆಟ್ಟರೆ ಯಾರ ಅಡ್ಡವನ್ನು ತೆಗಿಯೋಕ್ಕಾಗಲ್ಲ ಅಂತ ಅನಾಹುತಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಆದರೆ ಕೆಲಸ ಕೊಡಿಸಿ ಪುಕ್ಸಟ್ಟೆ ಸರ್ವಿಸ್ ಏನು ಮಾಡಬೇಡಿ. ಕಂಪ್ನಿಗಳಿಂದ ಕಮಿಷನ್ ತಗೊಳ್ಳಿ. ನಮ್ಮ ಬಸವೇಶ್ವರ ನಗರದಲ್ಲಿ ಯಾವುದೋ ಒಂದು ಆಸ್ಪೈರ್ ಅಂತ ಒಂದು ಇದೆಯಂತೆ, ಅದ್ರ ಬಗ್ಗೆ ಒಂದು 100-150 ಕಂಪ್ಲೇಂಟ್ ಬಂದಿದ್ದು ಹೋಗ್ಕೊಂಡ್ರಿ. ಡೀಟೇಲ್ ಆಗಿ ಅದರದ್ದೇ ಒಂದು ಎಪಿಸೋಡ್ ಮಾಡ್ತೀನಿ. ಆಮೇಲೆ ಒಂದು ದುರಂತ ಏನಪ್ಪಾ ಅಂದರೆ, 100 ಕನ್ಸಲ್ಟೆನ್ಸಿಗಳನ್ನ ಕೆಲವು ಸಂಘಟನೆಗಳು ನಡೆಸಿದವೆ ಅನ್ನೋ ಮಾಹಿತಿ. ನಾಡು ನುಡಿ ಜನ ನೀರು ಅಂತ ಹೋರಾಟ ಮಾಡೋರ ಮೇಲೆ ಗೌರವ ಇದೆ. ಅಂಥವ್ರಿಂದ ಅಡ್ಕಸ್ಬಿ ಕೆಲಸ ಮಾಡಲ್ಲ ಅನ್ನೋದು ನಮ್ಮ ನಂಬಿಕೆ ಸುಳ್ಳು ಮಾಡೋರು ಸಿಕ್ಕರೆ ಅಂಥವ್ರದ್ದು ಸ್ಟೋರಿ ಮಾಡೋಣ. ಆಮೇಲೆ ಯಾರಾದರೂ ಜಾಬ್ ಕೊಡ್ಸೋ ಹೆಸರಲ್ಲಿ ದುಡ್ಡು ತಗೊಂಡ್ರೆ ಅಂಥ ಕನ್ಸಲ್ಟೆನ್ಸಿ ಹೆಸರು ಅಡ್ರೆಸ್ಸು ಅದ್ರ ರೆಸಿಪ್ಟು ಎಲ್ಲ ನಮಗೆ ಕಳಿಸಿ ಆ ದುಡ್ಡು ವಾಪಸ್ ಕೊಡ್ಸೋ ಕೆಲಸ ಮಾಡೋಣ. ಅಂಥವ್ರ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಾಗ್ಲಾಕ್ಸೋ ಕೆಲಸನೂ ಮಾಡೋಣ. ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ನಂಬರ್